ಇನ್ನು ಡಿಕೆ ಸರ್ಕಾರದಲ್ಲಿ ಮೇಜರ್ ಸರ್ಜರಿ ಆಗ್ತಾ ಇದೆ. ಅದು ಗ್ಯಾರಂಟಿಯ ವಿಚಾರ ಸಂಬಂಧ. ಅನರ್ಹರು ಕೂಡ ಫಲಾನುಭವಿಗಳಾಗಿದ್ದಾರೆ, ಗೃಹಲಕ್ಷ್ಮಿಯ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಜೊತೆಗೆ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಿಎಂ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದು ಡಿಕೆ ಸರ್ಕಾರದ ಮೇಜರ್ ಸರ್ಜರಿ. ಅನರ್ಹರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಕಳ್ಳಾಟಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಈ ಎರಡೂ ಯೋಜನೆಗಳಿಗೆ ಹೊಸ ಅರ್ಜಿಯನ್ನು ಸಲ್ಲಿಸಬೇಕು. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ಗ್ಯಾರಂಟಿ ಸಿಗುತ್ತೆ, ಇಲ್ಲ ಅಂತಂದ್ರೆ ಸಿಗಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿಯನ್ನು ಕರೆದಿದೆ. ಹೊಸ ಅರ್ಜಿಯನ್ನು ಸಲ್ಲಿಸದೇ ಇದ್ದರೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಮತದಾನ ಹಕ್ಕು ಇಲ್ಲದಿದ್ದರೆ ಗ್ಯಾರಂಟಿ ಸಿಗೋದಿಲ್ಲ. ನೋಡಿ, ಮತದಾನದ ಹಕ್ಕನ್ನೇ ಇವರು ಆಯ್ಕೆ ಮಾಡ್ಕೊಂಡಿರೋದು, ಆಧಾರ್ ಕಾರ್ಡ್ ಅಲ್ಲ. ಆಧಾರ್ ಕಾರ್ಡ್ ಯಾವಾಗ ಬೇಕಾದರೂ ಅಡ್ರೆಸ್ಗಳನ್ನು ಚೇಂಜ್ ಮಾಡ್ಕೊಂಡ್ಬಿಡ್ಬೋದು. ಆದರೆ ವೋಟರ್ ಐ ಡಿ ಬೇರೆ ರಾಜ್ಯದಲ್ಲಿ ಇದ್ದರೂ ಕೂಡ ಅಲ್ಲಿಯ ವೋಟರ್ ಐ ಡಿಯನ್ನು ಇಟ್ಕೊಂಡಿರ್ತಾರೆ, ಆಧಾರ್ ಕಾರ್ಡ್ ಇಲ್ಲಿದ್ದಿರುತ್ತೆ ಅಷ್ಟೇ, ಲೋಕಲ್ಸ್. ಹಾಗಾಗಿ ಇವರು ಆಯ್ಕೆ ಮಾಡ್ಕೊಂಡಿರೋದು, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಆಯ್ಕೆ ಮಾಡ್ಕೊಂಡಿರೋದು ಮತದಾನದ ಹಕ್ಕು, ವೋಟರ್ ಐ ಡಿ ಕರ್ನಾಟಕದ್ದಾಗಿರಬೇಕು. ಹೊಸ ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಸಿಗುತ್ತೆ ನಿಮಗೆ. ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿಗಳು ಕೆಂಡಾಮಂಡಲರಾಗಿದ್ದಾರೆ ಇದ್ರ ಬಗ್ಗೆ. ಯಾಕೆಂತಂದ್ರೆ ಗೃಹಲಕ್ಷ್ಮಿ ಚುನಾವಣೆಯ ಲಕ್ಷ್ಮಿ ಅವ್ರಿಗೆ ಅಂತ BY ವಿಜಯೇಂದ್ರ ಅವರು ಕೆಂಡ ಕಾರಿದ್ದಾರೆ. ಈ ಹಿಂದೆ 4-5 ತಿಂಗಳು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ, ಅದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಆಮೇಲೆ 5,000 ಕೋಟಿ ಲೆಕ್ಕ ಕೇಳಿ HD ಕುಮಾರಸ್ವಾಮಿ ಅವರು ತಿರುಗೇಟು ಕೊಡ್ತಿದ್ದಾರೆ. ಆ 5,000 ಕೋಟಿ ಎಲ್ಲೋಯ್ತು, ಹೆಂಗೋಯ್ತು, ಅದ್ರ ಬಗ್ಗೆನೂ ಮಾತಿಲ್ಲ, ಹೀಗಂತ ಟಾಂಗ್ ಕೊಟ್ಟಿದ್ದಾರೆ. ಇವತ್ತವರೆಗೆ ಚಕಾರ ಎತ್ತಿದ್ರ ಹಲವಾರು ರೀತಿಯಲ್ಲಿ ಅದನ್ನು ಸಾರ್ವಜನಿಕವಾಗಿ ಹಲವಾರು ರೀತಿಯಲ್ಲಿ ಹಲವಾರು ನಾಯಕರುಗಳು ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಮಾಡಿ 5,000 ಕೋಟಿ ಏನಾಯಿತು, 2 ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳಿಗೆ ಹೋಗತಕ್ಕಂಥದ್ದು 5,000 ಕೋಟಿ ಇವತ್ತು ಅಕೌಂಟೇ ಸಿಗ್ತಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. 5,000 ಎರಡು ಅವಧಿ ಕೊಡಬೇಕಂತ 5,000 ಕೋಟಿ ಅದು ಇವತ್ತು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಚಕಾರ ಎತ್ತಿಲ್ಲ. ಜಾಣ ಮೌನಕ್ಕೆ ಒಳಗಾಗಿದ್ದಾರೆ. ಇವತ್ತಿನವರೆಗೂ ಆಗಿಲ್ಲ. ಹೊಸ ಮುಖ್ಯಮಂತ್ರಿಗಳು ಈಗ ನೆನ್ನೆ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳ ಸಭೆಗಳಲ್ಲಿ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಇನ್ನು ಭ್ರಷ್ಟಾಚಾರ ಮುಕ್ತವಾದಂಥ ರಾಜ್ಯ ಮಾಡ್ತೀವಿ ಅಂತೇಳಿ ಮೊದಲು 5,000 ಕೋಟಿ ಏನಾಗಿದೆ ಅದನ್ನು ಜನತೆ ಮುಂದಿಟ್ಟು ಭ್ರಷ್ಟಾಚಾರದ ನಿರ್ಮೂಲ ಮಾಡಲಿಕ್ಕೆ ಒಂದು ವೇದಿಕೆನ ಚೆನ್ನಾಗಿ ಸಿದ್ಧ ಮಾಡ್ಕೊಳ್ಳಿ ಅನ್ನೋದು ಹೇಳ್ತೀವಿ. ಏನಾಗಿದೆ ಸರ್ ಆ ದುಡ್ಡು? ಅವ್ರ ಸರ್ಕಾರ ಹೇಳಬೇಕು. ನಮಗೆ ಸರ್ಕಾರದಲ್ಲಿ ಮಾಹಿತಿಗಳ ಕೊರತೆ ಅಂತಕ್ಕಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು ಮಾಹಿತಿ ಕೊರತೆಯಿಂದ ಹೀಗಾಗಿದೆ ಅಂತೇಳಿ. ಆ ಮಾಹಿತಿ ಕೊರತೆ ಸರಿಪಡಿಸ್ಕೊಂಡು ಜನಕ್ಕೆ ದುಡ್ಡು ಹೋಗಬೇಕಲ್ಲ, ಅದಕ್ಕಿನ್ನೂ ಸರಿಯಾದ ರೀತಿ ಸರ್ಕಾರದಿಂದ ಹಿಂದಿನ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಟ್ಲೀಸ್ಟ್ ಈಗಿನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಿರ್ಮೂಲ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಾದರೂ ಹೇಳಲಿ ಅಂತ ತಿಂಗಳದು ಇವತ್ತವರೆಗೆ ಚಕಾರ ಎತ್ತಿದ್ರ. ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿಗಳನ್ನು ಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿರಲಿಲ್ಲ. ಹೇಗಾದರೂ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದು ಹಪಾಹಪಿ ಕಾಂಗ್ರೆಸ್ ಪಕ್ಷಕ್ಕೇನಿತ್ತು. ಸಾಕಷ್ಟು ಭರವಸೆಗಳನ್ನು ಕೊಟ್ಟು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಕಳೆದ ನಂತರದಲ್ಲಿ ಮೊದಲನೇದಾಗಿ ಇವರು ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. 4 ತಿಂಗಳು 5 ತಿಂಗಳು ಗೃಹಲಕ್ಷ್ಮಿ ಯೋಜನೆಗಳನ್ನು ತಡೆ ಹಿಡಿದುಕೊಂಡು ಚುನಾವಣಾ ಬಂದಾಗ ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿರುವಂಥದ್ದು ಗೃಹಲಕ್ಷ್ಮಿ. ಇವತ್ತು ವಿದ್ಯಾರ್ಥಿಗಳು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಒಂದೊಂದಾಗಿ